ತಂದನ್ನಿ ತಾನಾನ ತಂದನ್ನಾನಿ ತಾನಾನ ತಂದನ್ನಾನ ತಾನಾನ ಅಜ್ಜಿ ಕತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ನಾನು ಮಮತಾ. ಮನುಷ್ಯರಿಗೆ ಸಹಾಯ ಮಾಡೋದ್ರ ಬದಲು ಪ್ರಾಣಿಗಳಿಗೆ ಮಾಡು ತುಂಬ ಕಾಲ ಅವು ನಿನ್ನನ್ನು ಮರೆಯೋದಿಲ್ಲ ಅನ್ನೋ ಮಾತಿದೆ. ಅದು ನಿಜ ಕೂಡ ಇರಬಹುದು. ನಮ್ಮ ಅಜ್ಜಿ ಇವತ್ತು ಹೇಳೋ ಕಥೆಯಲ್ಲಿ ತಮ್ಮನ್ನು ಸಾಕಿದ ಯಜಮಾನನ ಕಷ್ಟಕ್ಕೆ ಸ್ಪಂದಿಸಿದ 2 ಪ್ರಾಣಿಗಳಿವೆ. ಅವು ಯಾವ ಪ್ರಾಣಿ ಯಾವ ರೀತಿ ತನ್ನ ಮಾಲೀಕನಿಗೆ ನೆರವಾದವು ಅನ್ನೋದನ್ನೆಲ್ಲ ನೀವೇ ನೋಡಿ. ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಿತ್ತು. ಅಲ್ಲಿ ನವೀನ ಅನ್ನೋ ಯುವಕ ಇದ್ದ. ಆತ ದೊಡ್ಡ ಶ್ರೀಮಂತನೋರ್ವನ ಮಗನಾಗಿದ್ದ. ಆತನ ತಂದೆ ಅವನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಆತ ದೊಡ್ಡವನಾಗಿದ್ದರೂ ಕೇಳಿದ್ದನ್ನೆಲ್ಲ ತಂದು ಕೊಡ್ತಿದ್ರು. ಆ ನವೀನನಿಗೆ ಬೇರೆ ಬೇರೆ ಊರುಗಳಿಗೆ ಹೋಗೋ ಹವ್ಯಾಸ ಇತ್ತು. ಒಮ್ಮೆ ಹೋದರೆ ವಾರಗಟ್ಟಲೆ ಅಲ್ಲೇ ಇರ್ತಿದ್ದ. ಅಲ್ಲಿನ ಜನರ ಜೀವನ ಶೈಲಿ ನೋಡೋದನ್ನು ತುಂಬಾ ಇಷ್ಟಪಡ್ತಿದ್ದ. ಆದರೆ ಆತನ ತಾಯಿ ಮಾತ್ರ ಇವನ ಗುಣವನ್ನು ಒಪ್ತಾನೇ ಇರಲಿಲ್ಲ. ಬೆಳೆದು ದೊಡ್ಡವನಾದ ಮಗ ಕೆಲಸ ಮಾಡಿಕೊಂಡು ಇರೋದು ಬಿಟ್ಟು ಹೀಗೆ ಊರೂರು ಅಲಿಯಕ್ಕೆ ಹೋಗ್ತಾನೆ ಅಂತ ಯಾವಾಗಲೂ ಬೈತಾ ಇರ್ತಿದ್ಲು. ಒಂದು ದಿನ ನವೀನ ತಿರುಗಾಟದ ಬಳಿಕ ಮನೆಗೆ ಬಂದ. ಆಗ ಅವನಿಗೂ ಮತ್ತು ಅಮ್ಮನಿಗೂ ಮಾತು ಬೆಳೀತು. ತಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಆವೇಶದಲ್ಲಿ ಮನೆ ಬಿಟ್ಟು ಹೊರಟೇ ಬಿಟ್ಟ. ಆದರೆ ತಂದೆಗೆ ಅವನ ಮೇಲೆ ಅಪಾರ ಪ್ರೀತಿ ಇತ್ತಲ್ಲ ಮಕ್ಕಳೇ. ಹೀಗಾಗಿ ಆತನ ಹೆಂಡತಿಗೆ ಗೊತ್ತಾಗದಂತೆ ಮಗನಿಗೆ 100 ಬೆಳ್ಳಿಯ ನಾಣ್ಯಗಳನ್ನು ಕೊಟ್ಟು ಒಳ್ಳೇದಾಗ್ಲಿ ಅಂತ ಹಾರೈಸಿದ. ನವೀನ ತಂದೆ ಕೊಟ್ಟ 100 ಬೆಳ್ಳಿಯ ನಾಣ್ಯಗಳನ್ನು ತೆಗೆದುಕೊಂಡು ಪ್ರಪಂಚ ಸುತ್ತೋದಕ್ಕೆ ಹೊರಟ. ಸಾಕಷ್ಟು ಊರುಗಳಿಗೆ ಭೇಟಿ ಕೊಟ್ಟ. ರಾತ್ರಿ ವೇಳೆ ಯಾವುದಾದ್ರೂ ಧರ್ಮಛತ್ರದಲ್ಲಿದ್ಕೊಂಡು ಮಾರನೇ ದಿನ ಪ್ರಯಾಣ ಬೆಳೆಸ್ತಿದ್ದ. ಹೀಗೆ ಒಂದು ಊರಿಗೆ ಹೋಗ್ತಾ ಇರುವಾಗ ದಾರಿಯಲ್ಲಿ ಒಂದು ಬೆಕ್ಕನ ಹಿಡ್ಕೊಂಡು 4 ಜನ ಕುಳಿತಿದ್ರು. ಅದು ಅವರ ಕೋಳಿಯನ್ನು ತಿಂದಿತ್ತಂತೆ. ಹೀಗಾಗಿ ಅದಕ್ಕೆ ಶಿಕ್ಷೆ ವಿಧಿಸಲು ಅವರು ಯೋಚಿಸಿದ್ರು. ನವೀನನಿಗೆ ಬೆಕ್ಕನ ಕಂಡು ಪಾಪ ಅಂತ ಅನ್ನಿಸ್ತು. ಹೀಗಾಗಿ ನವೀನ ಅವರಲ್ಲಿ, ಅಯ್ಯೋ ಪಾಪ, ಅದನ್ನು ಬಿಟ್ಟುಬಿಡಿ, ಏನೂ ಮಾಡಬೇಡಿ, ನಾನು ನಿಮಗೆ 50 ಬೆಳ್ಳಿಯ ನಾಣ್ಯಗಳನ್ನು ಕೊಡ್ತೀನಿ ಎಂದ. ಆ 4 ಸಂತೋಷದಿಂದ ಹಣ ತಗೊಂಡು ಬೆಕ್ಕನ್ನು ಕೊಟ್ಟು ಹೋದರು. ನವೀನ ಬೆಕ್ಕನ್ನು ಎತ್ಕೊಂಡು ಮುನ್ನಡೆದ. ಅಲ್ಲಿ ಇನ್ನೊಂದು ಊರು ಸಿಕ್ತು. ಸ್ವಲ್ಪ ದೂರ ನಡೆದ ಬಳಿಕ ಆತನಿಗೊಂದು ದೃಶ್ಯ ಕಾಣಿಸ್ತು. ಆ ಹಳ್ಳಿಯವರು ಹಾವೊಂದನ್ನು ಕೊಲ್ಲಬೇಕು ಅಂತ ಕೋಲುಗಳನ್ನು ಹಿಡಿದುಕೊಂಡು ನಿಂತಿದ್ರು. ನವೀನನಿಗೆ ಆ ಹಾವಿನ ಮೇಲೂ ಕನಕರ ಬಂತು. ಆ ಪ್ರಾಣಿಗೆ ಯಾಕೆ ಕಷ್ಟ ಕೊಡ್ತೀರಿ, ಅದನ್ನು ಸಾಯಿಸ್ಬೇಡಿ, ಈ 50 ಬೆಳ್ಳಿ ನಾಣ್ಯಗಳನ್ನು ತೆಗೆದುಕೊಂಡು ಅದನ್ನು ಬಿಟ್ಬಿಡಿ ಅಂತಂದ. ಆ ಊರಿನ ಜನ ನಾಣ್ಯಗಳನ್ನು ತಗೊಂಡು ಆ ಹಾವನ್ನು ಬಿಟ್ಟರು. ಹೀಗೆ ಅವನಿಗೆ 2 ಪ್ರಾಣಿಗಳು ಜೊತೆಯಾದವು. ಅಪ್ಪ ಕೊಟ್ಟಿದ್ದ ಎಲ್ಲ ಕಾಸು ಖಾಲಿಯಾಗಿತ್ತು. ಮುಂದೆ ಪ್ರಯಾಣ ಮಾಡೋದು ಹೇಗೆ ಅಂದ್ಕೊಳ್ತಾ ಮರಳಿ ತಂದೆಯ ಮನೆಗೆ ಬಂದ. ಆದರೆ ತಂದೆ ಅವನನ್ನು ಸಿಟ್ಟಿನಿಂದ, ನಿನಗೆ ಹಣದ ಬೆಲೆ ಗೊತ್ತಿಲ್ಲ, ಕೊಟ್ಟ ಕಾಸನ್ನೆಲ್ಲ 2 ಪ್ರಾಣಿಗಳಿಗೆ ಖಾಲಿ ಮಾಡಿದ್ದೀಯಾ, ನನ್ನ ಮನೆಯಲ್ಲಿ ನಿನಗೆ ಜಾಗವಿಲ್ಲ ಅಂತ ಹೊರದೋಡ್ಬಿಟ್ಟ. ಮನೆ ಬಿಟ್ಟು ಎಲ್ಲಿ ಹೋಗೋದು ಅಂತ ಯೋಚಿಸ್ತಾ ಇದ್ದ ನವೀನ ಒಂದು ಕಾಡನ್ನು ಸೇರ್ಕೊಂಡ. ಆಗ ರಾತ್ರಿ ಸಮಯ ಬೇರೆ ಆಗಿತ್ತು. ನವೀನ ಕಾಡಲ್ಲಿ ಒಂದು ಮರದ ಕೆಳಗೆ ಮಲಗ್ದ. ಹಾವು ಅವನ ತಲೆಯ ಮೇಲೆ ಹೆಡೆ ಬಿಚ್ಚಿ ನಿಂತಿತು. ಬೆಕ್ಕು ಅವನನ್ನು ಕಚ್ಚಲು ಬಂದ ಇಲಿಗಳನ್ನು ಓಡಿಸ್ತು. ಬೆಳಗಾಯಿತು. ಆಗ ಹಾವು, ಯಜಮಾನನೇ, ಕಾಡಿನ ಮಧ್ಯೆ ಒಂದು ನದಿ ಇದೆ. ಆ ನದಿಯ ಕೆಳಗಿನ ಗುಹೆಯಲ್ಲಿ ನಮ್ಮ ತಂದೆ ಇದ್ದಾನೆ. ನೀನು ನನ್ನ ಜೀವ ಉಳಿಸಿರೋದ್ರಿಂದ ನೀನೇನು ಕೇಳಿದ್ರೂ ನನ್ನ ತಂದೆ ಕೊಡ್ತಾನೆ. ಮಾಯದ ಉಂಗುರ ಬೇಕು ಅಂತ ಅವನನ್ನು ಕೇಳು ಅಂತ ಹೇಳ್ತು. ನವೀನ ಹಾವಿನ ಜೊತೆ ನದಿಯಲ್ಲಿ ಮುಳುಗಿ ಅದರ ತಂದೆಯ ಮಾಯದ ಉಂಗುರವನ್ನು ಪಡ್ಕೊಂಡ. ಹೊರಬಂದು ಉಂಗುರವನ್ನು ಸೂರ್ಯನ ಕಿರಣಗಳಿಗೆ ಒಡ್ಡಿದ. ಅದೇ ಕ್ಷಣ ಅಲ್ಲಿ ಒಂದು ಸೊಗಸಾದ ಅರಮನೆ ಪ್ರತ್ಯಕ್ಷ ಆಗ್ಬಿಡ್ತು. ಅರಮನೆಯ ಒಳಗೆ ನವೀನ ಬೆಕ್ಕಿನ ಜೊತೆ ಹೋದ. ಅದರೊಳಗೆ ಎಲ್ಲಾ ರೀತಿಯ ಸಾಮಾನುಗಳು, ಸೇವಕರು, ಬಂಗಾರದ ಕೂದಲಿನ ರಾಜಕುಮಾರಿ ಒಬ್ಳಿದ್ಲು. ಅವನನ್ನ ಹಾರ ಹಾಕಿ ಬರಮಾಡ್ಕೊಂಡ್ಲು. ನವೀನನು ರಾಜಕುಮಾರಿಯು ಆ ಅರಮನೆಯಲ್ಲಿ ಸುಖವಾಗಿದ್ರು. ಒಂದು ದಿನ ನದಿ ತೀರದಲ್ಲಿ ನವೀನ ಮತ್ತು ಆ ಬಂಗಾರದ ಕೂದಲಿನ ರಾಜಕುಮಾರಿ ವಾಯುವಿಹಾರಕ್ಕೆ ಹೋಗಿದ್ರು. ಆಗ ಜೋರಾದ ಗಾಳಿ ಬೀಸ್ತು. ಅವಳ ಬಂಗಾರದ ಕೂದಲ ಎಳೆ ನೀರಿನಲ್ಲಿ ಬಿದ್ದು ತೇಲ್ತಾ ಹೋಯಿತು. ಕೆಳಗೆ ನದಿಯಲ್ಲಿ ಈಜ್ತಾ ಇದ್ದ ನೆರೆದೇಶದ ರಾಜನ ಕೈಗೆ ಆ ಬಂಗಾರದ ಕೂದಲು ಸಿಕ್ತು. ಮದುವೆ ಆದರೆ ಈ ಬಂಗಾರದ ಕೂದಲಿನ ಸುಂದರಿಯನ್ನ ಮಾತ್ರ ಅಂತ ಅವನು ಶಪಥ ಮಾಡಿಬಿಟ್ಟ. ಆದರೆ ಎಷ್ಟು ಹುಡುಕಿದ್ರೂ ಆ ಸುಂದರಿ ಸಿಗದೆ ರಾಜ ವ್ಯಥೆಪಟ್ಟ. ಅದೇ ಚಿಂತೆಯಲ್ಲಿ ಹಾಸಿಗೆ ಹಿಡಿದ. ಕಡೆಗೆ ಮಾಟಗಾತಿಯಾದ ಅವನ ಮುದಿ ಚಿಕ್ಕಮ್ಮ ಇವನಲ್ಲಿಗೆ ಬಂದು, ಮಗು, ಈ ಸುಂದರಿಯನ್ನ ನಾನು ಹುಡ್ಕೊಂಬರ್ತೀನಿ ಅಂತ ಹೇಳಿದ್ಲು. ಆ ಮಾಟಗಾತಿ ಒಂದು ಹದ್ದಿನ ರೂಪ ಧರಿಸಿ ಆಕಾಶದಲ್ಲಿ ಹಾರಿದ್ಲು. ಎಲ್ಲಾದರೂ ಆ ಬಂಗಾರದ ಕೂದಲ ಹುಡುಗಿ ಕಾಣಿಸ್ತಾಳ ಅಂತ ನೋಡ್ತಾ ಆಕಾಶದಲ್ಲಿ ಹಾರಾಟ ನಡೆಸಿದ್ಲು.
ಅರಮನೆಯ ಉದ್ಯಾನವನದಲ್ಲಿ ಆ ಹುಡುಗಿ ಓಡಾಡ್ತಾ ಇರೋದು ಕಾಣಿಸ್ತು. ಬಂಗಾರದ ಕೂದಲಿನ ಸುಂದರಿ ಕಣ್ಣಿಗೆ ಬಿದ್ದೊಡನೆ ಮಾಟಗಾತಿ ಕೆಳಗಿಳಿದು ಮುದುಕಿಯ ರೂಪ ಧರಿಸಿ ಅವಳ ಬಳಿಗೆ ಹೋದ್ಲು. ಚೆನ್ನಾಗಿದ್ಯಮ್ಮ, ನನ್ನ ಗುರುತು ಸಿಗಲಿಲ್ವೇ? ನಾನು ನಿನ್ನ ದೊಡ್ಡಮ್ಮನಲ್ಲವೇ ಅಂತ ಕೇಳಿ ಆತ್ಮೀಯವಾಗಿ ಮಾತನಾಡ್ತಾ ಅಲ್ಲಿಯೇ ಉಳ್ಕೊಂಡ್ಲು. ಒಂದೆರಡು ದಿನಗಳ ಬಳಿಕ ಉಂಗುರವನ್ನೆತ್ಕೊಂಡು ಓಡಿ ಹೋದ್ಲು. ಅದನ್ನು ನೆರೆರಾಜನ ಕೈಗೆ ಹಾಕಿ ಬಿಸಿಲಿಗೆ ಹಿಡಿದಾಗ ಅರಮನೆಯೂ ರಾಜಕುಮಾರಿಯೂ ಅವನ ರಾಜ್ಯಕ್ಕೆ ಬಂದರು. ನನ್ನನ್ನು ಮದುವೆಯಾಗುವಂತ ಅವನು ರಾಜಕುಮಾರಿಯನ್ನ ಒತ್ತಾಯ ಪಡಿಸ್ದ. ರಾಜಕುಮಾರಿಗೆ ಗಾಬರಿಯಾಗೋಯಿತು. ಅವಳು ಏನನ್ನೂ ಹೊರಗೆ ತೋರಿಸಿಕೊಳ್ಳದೆ ನನಗೆ 1 ತಿಂಗಳು ಸಮಯ ಕೊಡು ಅಂತ ಹೇಳಿದ್ಲು. ಇತ್ತ ಬೇಟೆಗೆ ಹೋಗಿದ್ದ ನವೀನ ವಾಪಸ್ ಬರೋ ಹೊತ್ತಿಗೆ ಅರಮನೆ ಮತ್ತೆ ರಾಜಕುಮಾರಿ ಇಬ್ಬರೂ ಮಾಯವಾಗಿದ್ರು. ಅವನು ದುಃಖದಿಂದ ಅಳ್ತಾ ಕೂತ್ಬಿಟ್ಟ. ಆಗ ಬೆಕ್ಕು ಹತ್ರ ಬಂದು, ಅಳ್ಬೇಡ ಯಜಮಾನ, ಹೇಗಾದ್ರೂ ಮಾಡಿ ಆ ಉಂಗುರ ತರ್ತೀನಿ ಅಂತ ಹೇಳಿ ಹೊರಟೋಯ್ತು. ನೆರೆಯ ರಾಜ್ಯಕ್ಕೆ ಬೆಕ್ಕು ಹೋಯ್ತು. ಆ ರಾಜನ ಕೋಣೆಯನ್ನೆಲ್ಲ ಜಾಲಾಡ್ತು. ಆದರೆ ಉಂಗುರ ಮಾತ್ರ ಸಿಗಲೇ ಇಲ್ಲ. ಮುದುಕಿ ಏನಾದರೂ ಇಟ್ಕೊಂಡಿದ್ದಾಳ ಅಂತ ಸಂದೇಹ ಬಂದು ಮುದುಕಿ ಮಲಗಿದ್ದ ಕೋಣೆಗೆ ಹೋಯ್ತು. ಆ ಉಂಗುರ ಮುದುಕಿಯ ಕೈಯಲ್ಲೇ ಇದ್ದನ್ನು ನೋಡಿ ಹೇಗಾದರೂ ಲಪ್ಟಾಯಿಸ್ಬೇಕು ಅಂತ ಅನ್ಕೊಳ್ತು. ಅದೇ ಸಮಯಕ್ಕೆ ಒಂದು ಇಲಿ ಅಲ್ಲಿಗೆ ಬಂತು. ಅದನ್ನು ಹಿಡ್ಕೊಂಡ ಬೆಕ್ಕು ಹೇಗಾದರೂ ಮಾಡಿ ಆ ಉಂಗುರವನ್ನು ತಂದುಕೊಡು ಅಂತ ಹೆದರಿಸ್ತು. ಜೀವ ಭಯದಿಂದ ಆ ಇಲಿಯು ಅದಕ್ಕೊಪ್ಕೊಳ್ತು. ಆ ಇಲಿ ತನ್ನ ಬಳಗದವರನ್ನೆಲ್ಲ ಕರ್ಕೊಂಡು ಬಂದು ಆ ಮುದುಕಿಯ ಮೇಲೆ ದಾಳಿ ಮಾಡಿತು. ಅನಿರೀಕ್ಷಿತ ದಾಳಿಯಿಂದ ತಪ್ಪಿಸ್ಕೊಂಡು ಓಡುವಾಗ ಆ ಮುದುಕಿಯ ಬಳಿ ಇದ್ದ ಉಂಗುರ ಕೆಳಗೆ ಬಿತ್ತು. ಅದನ್ನು ಕಚ್ಕೊಂಡು ಬೆಕ್ಕು ಓಡ್ ಬಂತು. ಮತ್ತೆ ನವೀನ ಆ ಉಂಗುರವನ್ನು ಬಿಸಿಲಿಗೆ ಹಿಡಿದಾಗ ಅರಮನೆ ಮತ್ತು ಆ ಬಂಗಾರದ ಕೂದಲ ಹುಡುಗಿ ಮರಳಿ ಸಿಕ್ಕಿದ್ರು. ನೋಡಿದ್ರಲ್ಲ ಮಕ್ಕಳೇ ಈ ಕಥೆಯ ನೀತಿಯನ್ನ. ಪ್ರಾಣಿಗಳಿಗೆ ನಾವು ತೋರಿಸೋ ಹಿಡಿ ಪ್ರೀತಿ ಯಾವತ್ತೂ ವ್ಯರ್ಥವಾಗೋದಿಲ್ಲ. ಎಲ್ಲ ಸಮಯದಲ್ಲೂ ಜೊತೆಗಾರರಾಗಿದ್ದು ಕಷ್ಟಗಳಿಗೆ ಸ್ಪಂದಿಸೋ ವಿಶಾಲ ಮನಸ್ಸು ಪ್ರಾಣಿಗಳಿಗಿರತ್ತೆ. ನಾವು ಅವುಗಳಿಂದ ಕಲಿಯೋದು